ಹೆಂಗದ ಸರ್ ಆರೋಗ್ಯ? ಒಂದು ಸ್ವಲ್ಪ ಆರಾಮ ಅನಿಸಿದಿಲ್ರಿ ನಿಮಗೆ? ಹಾಂ, ಇವಾಗ ಆರಾಮಾಗಿದ್ದೀನಿ ರೀ. ಮೇಜರ್ ಏನಿಲ್ಲ, ಸುಮ್ಮನೆ 2 ಬ್ಲಾಕ್ ಆಗಿದ್ದು ಅಷ್ಟೇ, ಸ್ಟಂಟ್ ಹಾಕಿದಾರಲ್ವಾ. ಇವಾಗ ಆರಾಮಾಗಿದ್ದೀನಿ, ಯಾವುದೇ ಪ್ರಾಬ್ಲಮ್ ಇಲ್ಲ ನೋಡಿ. ಆದರೂ ಸರ್ ಒಂದು ಸ್ವಲ್ಪ ನೀವು ಪತ್ತೆ ಮಾಡ್ಬೇಕಾಗ್ತದ್ರಿ. ಬರೀ ಅನ್ನ ಅನ್ನ ಅಂತೇಳಿ ತಿನ್ಬೇಡ್ರಿ ಅದನ್ನು. ಮೊದಲೇ ಶುಗರ್ ಅದಿಲ್ರಿ ನಿಮ್ಗೆ? ಹೌದ್ರಿ, ಶುಗರ್ ಇದೆ. ಆದರೆ ಏನು ಮಾಡೋದ್ರಿ, ಈ ಕಡೆ ಅನ್ನನೇ ಜಾಸ್ತಿ ಅಲ್ವಾ. ಅಲ್ರಿ ಸರ್, ನೀವು ಹೆಂಗೆ ಮಾತಾಡ್ತೀರಿ ಅನ್ನನೇ ಜಾಸ್ತಿ ಅಂದ್ರೆ? ನಿಮ್ಮ ಮನೆಯವರು ನಮ್ಮ ಕಡೆಯವ್ರು ಇದ್ದಾರಿಲ್ರಿ, ಬಕ್ರಿ ತಿಂದು ನೋಡ್ರಿ ಅದ್ರದ್ದು ಹೆಂಗಿರ್ತದ ಅಂತೇಳಿ. ಇನ್ನು ಹೇಳಿ ನೋಡ್ರಿ, ನೀವು ಏನ್ರ ಅನ್ರಿ, ನಿಮ್ಮ ಮನೆಯವ್ರಿಗೆ ಹಚ್ಚಿ ಬೈದು ಬಿಟ್ಟಿನ್ರಿ ನಾನು. ಬಿಸಿ ಬಿಸಿ ಬಕ್ರಿ ಮಾಡಿಕೊಡ್ರಿ, ಹಂಗೆ ಮಾಡಬೇಡ್ರಿ. ಒಂದು ಸ್ವಲ್ಪ ಬರೀ ಅನ್ನ ಹೊಟ್ಟೆಗೆ ಹತ್ತಂಗಿಲ್ರಿ ಸರ. ನೀವು ಅನ್ಕೋತಿರಲ್ರಿ ಅವಾಗಿನ ಪೂರ್ತಿಯಾಕ ಹೊಟ್ಟೆ ತುಂಬಿದಂಗೆ ಆಗ್ತದ್ರಿ ಅದು. ನಾ ಹೇಳ್ತೀನಿ ನೋಡ್ರಿ, ನೀವು 3 ಹೊತ್ತು ಬಿಸಿ ಬಿಸಿ ಅಡುಗೆ ಊಟ ಮಾಡಿದ್ರಿ ಅಂದ್ರೆ ಜಲ್ದಿ ಎದ್ದು ಆರಾಮಾಗ್ತೀರಿ. ಇಲ್ಲಾಂದ್ರೆ ಭಾಳ ಡೇಂಜರ್ ಆಗ್ತದೆ ನೋಡ್ರಿ ಅದು. ಹೌದು ರೀ, ನಿನ್ನೆ ಹೇಳಿದರು ಸುಂದ್ರಿ ಬೈದಿದ್ದಾಳೆ ನನಗೆ ಅಂತ. ಹಾಂ, ನೋಡ್ಕೋತಾರೆ, ಆದರೆ ಅಷ್ಟೊಂದು ನಿಮ್ಮ ಕಡೆ ಥರ ನೋಡ್ಕೊಳ್ಳಲ್ಲ ರೀ. ಇಲ್ಲಿ ಬೇಜಾರು ಮಾಡ್ಕೊಂಡ್ಬಿಡ್ತಾರೆ. ಆಮೇಲೆ ಏನು ಹೆಚ್ಚಿಗೆ ಹೇಳುವಂಗಿಲ್ಲ. ಏನಾದರೂ ಹೇಳಿದ್ರೆ ರೂಲ್ಸು ರೆಗ್ಯುಲೇಷನ್ಸು ಮಾತಾಡ್ತಾರೆ. ನಾನು ಒಬ್ಬಳೇ ಮಾಡಬೇಕಾ, ನೀವು ಮಾಡಿ, ಹಂಗೆ ಹಿಂಗೆ ಅಂತ. ಅಯ್ಯಯ್ಯ, ಇದು ಒಳ್ಳೆ ವಿಚಿತ್ರ ಆಯ್ತು ಹೇಳ್ರಿ. ಅಲ್ಲ, ಮದುವೆ ಮಾಡ್ಕೊಂಬಂದಿರ್ತಾರ ಗಂಡ ನೋಡ್ಕೋ ಆರಾಮಿಲ್ಲಾರ್ದಾಗ ಅಂದ್ರೆ ನೀವು ಮಾಡು, ನಾವು ಬೇಕೇನೆ ಮಾಡ್ಬೇಕು ಅಂದ್ರೆ ಏನ್ರಿ ಇದು ಅರ್ಥ ಅಂತಾರೇನ್ರಿ ಇದಕ್ಕೆ? ಸುಂದರಿ ಸುಮ್ ಕೂಡ ಅಯ್ಯವ್ವ, ನೀನು ಏನು ಕಿರಿಕಿರಿ ಹೆಚ್ಚಿದೆ ಕಡಿ. ಮಮ್ಮಿ ನೋಡಿದ್ರೆ ಅವ್ರಿಗೆ ಬೈದು, ಇವತ್ತು ನೋಡಿದ್ರೆ ಇವ್ರಿಗೆ ಹಚ್ಚಲಿಕತ್ತಿದೆ. ಯಾಕೆ ಬೇಕು ನಿನಗೆ? ಅವ್ರವ್ರ ಸಂಸಾರ ಅವ್ರವ್ರು ಏನಾರ ಮಾಡ್ಕೋತಾರ. ಸುಂದರಿ ಸುಮ್ ಕೂಡು. ಮಾಮಿರಿ ಸುಮ್ ಕೂಡ್ರಿ ನೀವು. ನನಗೆ ಅನ್ಯಾಯ ಎಲ್ಲಿ ನಡೀತಿರ್ತದ ಅಲ್ಲಿ ನೋಡೋದು ಹಂಗಿಲ್ಲ ನೋಡ್ರಿ ನನಗೆ ಒಟ್ಟ. ಹಾಂ, ಪಾಪ ಇಷ್ಟು ಆರಾಮಿಲ್ಲಾರ್ದಾರ ಅವ್ರು ತಮ್ಮದೇ ತಾವು ನೋಡ್ಕೋತಾ ಹೋದ್ರಿ ಏನ್ರಿ? ಇವತ್ತೊಂದು ದಿನ ಬಿಡ್ಬೇಕಿಲ್ರಿ, ಎದಕ್ಕೆ ಹೋಗ್ಬೇಕ್ರಿ ಮೀಟಿಂಗ್ ಅವರು? ಸುಂದ್ರಿ ಹೋಗ್ಲಿ ಬಿಡು, ಮಾಮಿಯರು ಹೇಳಿಕತ್ತಾರಿಲ್ಲ. ನಿನಗೆ ಯಾಕೆ ಬೇಕು? ಅಯ್ಯೋ ಮಾತಾಡ್ಸ್ಲಿಕ್ಕೆ ಬಂತೀವಿ, ಸುಮ್ಮ ಮಾತಾಡ್ಸಿ ಹೋಗ್ಬೇಕು. ಏನ್ರಿ ಸರ್, ನಾ ಹೇಳಿದ್ರಾಗ ಏನ್ರಿ ತಪ್ಪದೇನ್ರಿ? ನೀವು ನನ್ನ ಬಗ್ಗೆ ತಪ್ಪು ತಿಳ್ಕೊತೀರೇನ್ರಿ? ಹೇಳ್ರಿ, ನಾ ಕರೆಕ್ಟ್ ಮಾತಾಡಕ್ರಿ ಎಲ್ಲಿದ್ರು. ಇಲ್ರಿ, ನೀವು ಕರೆಕ್ಟೇ ಮಾತಾಡ್ತೀರಿ. ನನಗೆ ನಿಮ್ಮ ಕ್ಯಾರೆಕ್ಟರ್ ಇದೇ ನನಗೆ ಭಾಳ ಇಷ್ಟ ಆಗ್ತದೆ ನೋಡ್ರಿ. ಎಲ್ಲಿದ್ರೂ ಒಪ್ಪನಾಗಿ ಮಾತಾಡ್ತೀರಿ ನೀವು. ಅದಕ್ಕೆ ನಾನೊಂದು ನಿರ್ಧಾರ ಮಾಡೀನಿ ರೀ ಸುಂದ್ರಿ ಅವರ. ಏನು ನಿರ್ಧಾರ ಸರ್? ಏನಿಲ್ರಿ, ನೀವು ಇಲ್ಲೇ ಬಂದು ಯಾಕೆ ಸೆಟ್ಲ್ ಆಗ್ಬಾರ್ದು ಅಂತ ನಮ್ಮ ಕಂಪ್ನಿನೇ ನೋಡ್ಕೊಂಡು. ಯಾಕಂದ್ರೆ ನಮ್ಮ ವರ್ಕರ್ಗಳು ಸರಿಯಾಗಿ ಕೆಲಸ ಮಾಡಂಗಿಲ್ರಿ. ನಿಮ್ಮಂಥವ್ರೊಬ್ರು ಬೇಕಾಗ್ಯದ್ರಿ ಇಲ್ಲಿ, ಅವ್ರಿಗೆ ಸರಿಯಾಗಿ ಪೀರಿಯಡ್ ತೊಗೊಳಿಕ್ಕೆ. ಅದಕ್ಕೆ ಆ ಸಲ ಊರಿಗೆ ಬಂದಾಗನೇ ಮಾತಾಡೋಣ ಅಂದ್ಕೊಂಡಿದ್ದೆ. ನೀವು ಗುಂಡಣ್ಣ ಇಲ್ಲೇ ಬಂದು ಯಾಕೆ ಸೆಟ್ಲ್ ಆಗ್ಬಾರ್ದು? ನಿಮ್ಗಂತಾನೆ ಒಂದು ಮನೆ ಕೊಡ್ತೀವಿ, ಕಂಪ್ನಿಯಲ್ಲಿ ಒಳ್ಳೆ ಪೇಮೆಂಟ್ ಕೊಡ್ತೀವಿ, ನೋಡಿ ವಿಚಾರ ಮಾಡಿ. ಅಯ್ಯರಿ ಸರ, ನನಗ್ರಿ ನಾ ಏನು ಮಾಡಲಿರಿ ನಿಮ್ಮ ಕಂಪ್ನ್ಯಾಗ? ನನಗೆ ಓದಿಲ್ಲ ಬರ ಇಲ್ರಿ, ಅಷ್ಟೊಂದು ನಾ ಸಾಲಿ ಕಲ್ತಿಲ್ರಿಪ್ಪ. ಸ್ವಲ್ಪ ಕಲ್ತೇಕ್ರಿ ನಾನು. ನನ್ನ ಕೈಲಿ ಏನು ನೋಡ್ಕೊಳ್ಳೋದಾತದ್ರಿ? ಅಯ್ಯಯ್ಯ ಸುಂದ್ರಿ, ಇದೇನಂತ ಅಯ್ಯವ್ವ. ಅಲ್ಲ, ನಮ್ಮ ಊರಾಗ ಎಲ್ಲರೂ ನಿನಗೆ ಬೈತಾರ, ಚಾಳಮಾರಿ ಸುಂದ್ರಿ ಅಂತ. ಇವ್ರು ನೋಡಿದ್ರೆ ಅವ್ರ ಕಂಪ್ನ್ಯಾಗ ನಿನ್ನ ಕೆಲ್ಸಕ್ಕೆ ತಗೋತೀನಿ ಅಂತಾರಲ್ಲ ಅಯ್ಯವ್ವ. ಇಂಥವ್ರದ ಕಾಲದ ಏನ ಈಗ? ಅಯ್ಯೋ ಸುಂದ್ರಿ ಅವರೇ, ಹಾಗೆ ಯಾಕೆ ಅನ್ಕೋತೀರಾ? ನೀವು ಓದಿದವ್ರಿಗಿಂತ ಜಾಸ್ತಿನೇ ಮೈಂಡ್ ಶಾರ್ಪ್ ಇದೆ ರೀ ನಿಮ್ಮದು. ನಿಮ್ಮಂಥವ್ರೇ ಬೇಕಾಗಿರೋದು ನಮಗೆ. ಓದು ಬೇಕಾಗಿಲ್ಲ ಇಲ್ಲಿ, ಪ್ರಾಕ್ಟಿಕಲ್ ಆಗಿರೋರು ಮೇನ್ ಮುಖ್ಯ ಇರ್ತಾರೆ. ಓದ್ ತೊಗೊಂಡು ಏನು ಮಾಡ್ತೀರಾ? ಹಣೆ ಪಟ್ಟಿ ಹಚ್ಕೋಬೇಕಷ್ಟೇ ಅದನ್ನು. ನೀವು ಇಷ್ಟು ಕರೆಕ್ಟಾಗಿ ಮಾತಾಡ್ತೀರಲ್ಲ, ಯಾವಾಗಲೂ ನಿಮ್ಮ ಕ್ಯಾರೆಕ್ಟರ್ ಕರೆಕ್ಟಾಗಿ ಇರುತ್ತೆ ರೀ. ಅಯ್ಯಯ್ಯ ಥ್ಯಾಂಕ್ಸ್ ರೀ. ನೀವೊಬ್ಬರೇ ನೋಡ್ರಿ ನನಗೆ ಜೀವನದಾಗ ಹಿಂಗೆ ಅಂದವ್ರಂದ್ರೆ ನನಗಂತೂ ಭಾಳ ಖುಷಿ ಆಗ್ಲಿಕ್ಕತ್ತದ ನೋಡ್ರಿ. ವರ್ಕರ್ನಂದ್ರೆ ಹೆಂಗೆ ನೋಡ್ಕೋಬೇಕ್ರಿ ಅವ್ರನ್ನ? ಏನಿಲ್ಲ ರೀ, ಅವರು ವರ್ಕ್ ಮಾಡ್ತಿರ್ತಾರಲ್ವಾ, ಆ ಕಡೆ ಈ ಕಡೆ ತುಂಬ ಟೈಮ್ ವೇಸ್ಟ್ ಮಾಡ್ತಾರೆ. ಅದಕ್ಕೆ ಅವ್ರಿಗೆ ಸರಿಯಾಗಿ ಟ್ರೈನ್ ಮಾಡೋದಷ್ಟೇ. ವರ್ಕ್ ಮಾಡಿ ಟೈಮ್ ವೇಸ್ಟ್ ಮಾಡಬೇಡಿ ಅಂತ ಅವ್ರ ಹಿಂದೆನೇ ಇದ್ಕೊಂಡು ಅವ್ರು ನೋಡ್ಕೊಳ್ಳೋದು. ಇಷ್ಟು ಮಾತ್ರ ನಿಮ್ಮ ಕೆಲಸ ಇರುತ್ತೆ. ಹಾಗ ಅವನ್ನ ತಗೊಳಪ್ಪ, ನಮಗಿಂತ ಕೆಲಸ ಕೊಟ್ರಿ ಏನು ಕೇಳ್ತೀರಿ ಸರ? ಕಣ್ಣು ಮುಚ್ಚಿ ಕಣ್ಣು ತೆಗಿದ್ರಾಗ ನಿಮ್ಮ ಫ್ಯಾಕ್ಟ್ರಿನ ಮುಂದೆ ತೊಗೊಂಬಂದ್ಬಿಡ್ತೀನಿ ರೀ ನಾನು. ನನಗೆ ವರ್ಕರ್ ನನ್ನ ಕೈಯಾಗ ಕೊಟ್ಟು ಅವ್ರಿಗೆ ಸರಿಯಾಗಿ ನೋಡ್ಕೊಂಡ್ರಿ ಸರ. ನಾನು ಸುಂದ್ರಿ ಬರ್ಲಿಕ್ಕೆ ತಯಾರಾಗ್ಬಿಟ್ಟೆ ಏನೀಗ? ಏನು ಮಾಡೋದು ಬಿಡ್ರಿ ಮಾಮಿ, ನಮ್ಮೂರು ಸಾಕಾಗ್ಯದ ನನಗೆ. ಎಲ್ಲರೂ ಬರೀ ಅಲ್ಲಿ ನಾನು ಯಾರು ಕೇರೆ ಮಾಡಂಗಿಲ್ರಿ. ಏನಾರ ಚುಚ್ಚು ಮಾತಾಡ್ತಾರೆ. ಇಲ್ಲಿ ಬಂದು ಆರಾಮ್ ಇರ್ತೀನಿ ರೀ ನಾನು ಮಾಡರ್ನ್ ಆಗಿ. ಮಾಡರ್ನ್ ಆಗಿರ್ತಾಳ ಅಂತಿಕಿ. ನಿಮ್ಮ ಹತ್ತಿ ಬಿಡ್ಬೇಕಲ್ಲ, ಅಲ್ಲಿ ಹಿಂದೆ ಓಡಿ ಬರ್ತಾಳೆ ಕೋಲ್ ತಗೊಂಡು. ಹೌದಲ್ವಾ, ನಿಮಗೆ ಸ್ವತಂತ್ರತೆ ಇರಲ್ಲ ಸ್ವಲ್ಪ. ನಿಮ್ಮ ಮತ್ತೆ ಅವ್ರನ್ನ ಕೇಳಬೇಕಾಗತ್ತೆ. ನೋಡಿ ವಿಚಾರ ಮಾಡಿ ಗುಂಡನ್ನ, ನೀವು ಕೂತ್ಕೊಂಡು ವಿಚಾರ ಮಾಡಿಬಿಟ್ಟು ಏನಂತ ಹೇಳಿ ಊರಿಗೆ ಹೋದ್ಮೇಲೆ. ಆಯ್ತು ಹೇಳ್ರಿ ಸರ್, ನಾ ವಿಚಾರ ಮಾಡಿ ಏನನ್ನೋದು ಹೇಳ್ತೀನಿ ರೀ ಊರಿಗೆ ಹೋಗಿಂದ. ಓಕೆ, ಹೇಳಿ ಸುಂದ್ರಿ ಅವರೇ, ನಾನು ಹೋಗ್ತೀನಿ ರೀ ಇವಾಗ, ಸ್ವಲ್ಪ ರೆಸ್ಟ್ ಮಾಡ್ತೀನಿ. ಹೌದ್ರಿ, ಬಳತ್ತಾಯ್ತು ನೀವು ಕೂತು. ಹೋಗಿ ಮಲ್ಕೋ ಹೋಗ್ರಿ. ನಮ್ಮ ಸುಂದರಿ ಜೊತೆ ಮಾತು ಹಚ್ಚಿದ್ರೆ ರೊಟ್ಟ ಮುಗಿಂಗಿಲ್ರಿ ಅವು ಕತಿ. ಇಲ್ಲ, ತುಂಬ ಚೆನ್ನಾಗಿ ಮಾತಾಡ್ತಾರೆ ಅವರು, ಕರೆಕ್ಟಾಗಿ ಮಾತಾಡ್ತಾರೆ. ಅವ್ರ ಜೊತೆ ಕೂತ್ಕೊಂಡ್ರೆ ಟೈಮ್ ಪಾಸ್ ಆಗಿದೆ ಗೊತ್ತಾಗಲ್ಲ. ಸರಿ, ನಾನೇನು ಬರ್ತೀನಿ ರೀ, ನೀವು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ. ಹಾಂ ಆಯ್ತು ರೀ. ಮಾಮಿರಿ, ಇವತ್ತು ಸಂಜೆ ಕಡೆನೇನ್ರಿ ಊರಿಗೆ ಹೋಗೋದು? ಇವತ್ತ ಹೋಗೋದವ. ನನಗೆ ಹೊರಗೆ ಬಿಡಲಿಲ್ಲ ಇವ ಈ ಮುದುಕಿ. ಏನು ಮಾಡಲಿ ಅನ್ನಂಗೆ ನನಗೆ ಕಡೆ. ನಮ್ಮ ಅತ್ತಿ ಜೊತೆ ಜಗಾಡಿ ಬಂದಕ್ಕೂ ಇಲ್ಲೊಂದು ಸ್ವಲ್ಪ ನಂದು ಕೆಲಸ ಆಗ್ಬೇಕು. ಏನಾರ ಒಬ್ಬರಿಗಾರ
ಹಚ್ಚಿಟ್ನೆ ಅಂದ್ರೆ ನನಗೊಂಚೂರು ಸಮಾಧಾನ ಆತಿತ್ತು. ಏನು ಮಾಡೋದ ಯವ್ವ, ನಾ ಇವತ್ತು ಸಂಜಿಕೆನೆ ಹೋಗುದದ. ಈ ಮುದಿಕೆ ಬೇರೆ ನಾನು ಬಿಡೊಳಗ ಡುಮ್ಮವ. ಯಾಕ ಸುಂದ್ರಿ ಏನೋ ವಿಚಾರ ಮಾಡ್ಲಿಕತ್ತಲ್ಲ, ಏನೇ ಇರ್ಬೇಕಂತ ಮಾಡಿ ಏನು? ಏ ರೀ ಮಾಮಿ, ನಾ ಮೊದಲು ಹೋಗ್ಬೇಕಂತ ತಯಾರಾಗಿನ್ರಿ. ಅಲ್ಲಿ ನಮ್ಮ ಕಾಳಿ ಮಹಾಕಾಳಿ ಕೂತಾಳ್ರಿ ತಯಾರಾಗಿ. ಆಯ್ತು ಹೇಳ್ರಿ ಮಾಮಿ, ಈಗ ನಾಷ್ಟ ಮಾಡಿರಿ, ಒಂಚೂರು ಅಡ್ಡಾಗ್ರಿ. ನನಗೆ ಯಾಕೆ ನಿದ್ದೆ ಬರಂಗಿಲ್ರಿ, ಒಂದು ಸ್ವಲ್ಪ ಹಿಂಗೆ ವಾಕಿಂಗ್ ಮಾಡ್ತಿರ್ತೀನಿ ಹೊರಗೆ. ಆಯ್ತವ, ನನಗೂ ಬೆಳತಾಯ್ತು, ಕೂತು ಸೊಂಟು ನೋಸಾಗತ್ತದ, ಮಲ್ಕೋತೀನಿ. ಬಾ ಮೀನಾಕ್ಷಿ ಮಲ್ಕೊಳ್ಳೋಣಂತ. ನೀ ಸುಂದ್ರಿ ಎಲ್ಲಿ ಕಾರ್ಬಾರ್ ಮಾಡ್ಲಿಕ್ಕೆ ಹೊರಗೆ ಹೋಗ್ಬಾರ್ದು ನೋಡ. ಇಲ್ಲೇ ವಾಕಿಂಗ್ ಮಾಡ್ತೀನಿ ಅಂದಿದ್ದಿ, ಇಲ್ಲೇ ಹೊರಗನೆ ಅಂಗಳದಾಗ ಮಾಡ್ಬೇಕು. ಇಲ್ಲಾಂದ್ರೆ ಸೀದಾ ಬಂದು ನೀನು ಮಲ್ಕೊಂಡ್ಬಿಡ್ಬಾ ನಮ್ಮ ಜೊತೆ. ಐರಿ ಮಾಮಿ, ಅಷ್ಟು ನಂಬಿಕೆ ಇಲ್ಲ ಏನ್ರಿ ನನ್ನ ಮೇಲೆ? ಎಲ್ಲಿ ಹೋಗಲ್ ತಗೋರಿ, ಇಲ್ಲೇ ಹೊರಗೆ ನಿಂತಿರ್ತೀನಿ ರೀ. ನನಗೆ ನಿದ್ದೆ ಬರಂಗಿಲ್ಲ, ಗೊತ್ತದಿಲ್ರಿ ನಿಮಗೆ. ನಾ ಯಾವಾಗೂ ಮಧ್ಯಾಹ್ನ ಮಲಗಂಗೆ ಇಲ್ರಿ. ಆಯ್ತಾಳ ನೋಡು ಸುಂದ್ರಿ, ಮಾಮಿಯಾರು ಅಷ್ಟು ಹೇಳಿಕತ್ತಾರ, ಮತ್ತೆ ಎಲ್ಲಿ ಹೋಗ್ಬೇಡ. ಇಲ್ಲಿ ತಗೋರ, ಎಲ್ಲಿ ಹೋಗಂಗೆ ಅಂದಿರ್ತೀನಲ್ಲ, ನಂಬಿ ಬಿಡ್ಬೇಕು ಮೀನಾಕ್ಷಿ. ತುಪ್ಪ ಸುರಿಬಾರ್ದು ಮತ್ತೆ ಅದಕ್ಕೆ ಬೆಂಕಿ ಒಳಗೆ. ಹಂಗಲ್ಲ ಸುಂದ್ರಿ, ನಿನ್ನ ನಂಬಿ ಭಾಳ ಸಲ ಮೋಸ ಹೋಗಿನಿಲ್ಲ, ಅದಕ್ಕೆ ಅಂಜಿಕೆ ಬರ್ತದ. ಎಂಥ ಪಿಟ್ಟಿಂಗ್ ಇಡ್ತೀಯ ಅಂದ್ರೆ ನೀನು ಅದು ಆರಂಗಿ ಎಲ್ಲ ಇವ ಜಲ್ದಿ ಅಂಥದ್ದು ಇಟ್ಟು ಬಂದಿರ್ತದೆ, ಅದಕ್ಕೆ ಅಂಜಿಕೆ ಬರ್ತದೆ ನನಗೆ. ಆಯ್ತಾಳ, ಇಲ್ಲೇ ವಾಕಿಂಗ್ ಮಾಡಿ ನಂಬ್ತೀನಿ. ಇಲ್ಲ ಹೇಳ್ರಿ ಮಾಮಿ, ಎಲ್ಲಿ ಹೋಗಂಗಿಲ್ರಿ, ಡೋಂಟ್ ವರಿ ರೀ. ನೀವು ಮತ್ತೆ ನನ್ನ ನಂಬುತ್ತಾ ಇರಿ, ನಾನು ಮತ್ತೆ ಅದೇ ಕೆಲಸ ಮಾಡ್ತಾನೇ ಇರ್ತೀನಿ. ಇದೇ ಸಿಕ್ಕಿದ್ದ ಚಾನ್ಸ್ ಅಂತೇಳಿ ನನಗೆ ಹಚ್ಚಿ ಬೈಲಿಕ್ಕೆ ಹೋಗ್ಬೇಡ್ರಿ. ಸುಮ್ರಿ ಟೈಮ್ ಪಾಸ್ ರೀ. ಆಮೇಲೆ ನಾ ಸಾರಿ ಕೇಳಿ ಅದನ್ನು ಸರಿ ಮಾಡಿಬಿಡ್ತೀನಿ ರೀ ಆ ಜಗಳನ. ಅದರಿಂದ ಏನು ಪ್ರಾಬ್ಲಮೇ ಬಂದಿರಬಾರ್ದ್ರಿ ಅವರಿಗೆ. ಹಾಗೆಲ್ಲ ಮಾಡೋದು ನನ್ನ ಕೈಯಾಗದ ರೀ. ಆದರೆ ಇದೊಂದು ಸ್ವಲ್ಪ ಮಜಾ ತೊಗೊಳೋದು ನನಗೊಂದು ಖುಷಿ ರೀ, ಅದ್ರ ಸಂಬಂಧ ತೊಗೋತೀನಿ. ನೀವು ಬೈಲಿಕ್ಕೆ ನನಗೆ ಬೈಲಿಕ್ಕೆ ಹೋಗ್ಬಾರ್ದು. ಸುಮ್ಮನೆ ವಿಡಿಯೋನ ಎಂಜಾಯ್ ಮಾಡಿ.